ನಾವು ಒಂದು ಹೆಣ್ಣಾಗಿ ಅಕಸ್ಮಾತ್ ನಮ್ಮನೆಲ್ಲ ಹಂಗೆ ಹೊಂಟಾಗಿ ಒಂದು ಹೆಣ್ಣಾಗಿ ಅದನ್ನ ನಾವು ತಕ್ಕೋಕಾಲ ನಾವು ಗಂಡಾಗಿ ಎತ್ಬಿಟ್ಟು ಅಂತ ದುರಾಂಕಾರ. ಇನ್ನೊಂದೇನು ಗೊತ್ತಮ್ಮ, ಗೊತ್ತಿರೋರೇ ಫೇಕ್ ಅಕೌಂಟ್ ಮಾಡ್ಕೊಂಡು ಕಮೆಂಟ್ ಮಾಡೋದು. ಒಂದು ವಿಡಿಯೋದಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡೋಕೆ ಯೋಗ್ಯತೆ ಇರಲ್ಲ. ಹೊಟ್ಟೆ ಕಿತ್ಪಡೋರು ಯಾರು? ನಮ್ಮವರೇ. ಸುಮ್ಮನೆ ನೋಡಕ್ ಇಷ್ಟ ಇದ್ರೆ ನೋಡ್ಬೇಕು, ಇಲ್ಲ ಅಂದ್ರೆ ಸ್ಕಿಪ್ ಮಾಡೋಬೇಕು, ಇಲ್ಲ ಬ್ಲಾಕ್ ಮಾಡ್ಬಿಡ್ಬೇಕು. ಬಾಳಿ ತೋರಿಸ್ಬೇಕು, ಬಾಳಿ ಬದುಕಿ ಅವ್ರು ನಿಲ್ತಾರೆ. ನಾವು ಏನು ಅಂತ ತೋರಿಸಿದ್ರೆ ಅಪ್ಪ ನಮ್ದು ಲವ್ ಸ್ಟೋರಿ ಬ್ಲಾಗ್ ನೋಡಿದ್ರ ನೀವು? ಯಾಕೆ ಬೇರೆ ಮನೆ ಮಾಡಿದ್ರಿ ಅಂತ ಅದೇ ನಾವು ಹೇಳ್ತಾ ಇದ್ದೀನಿ ಕೇಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಗಾಯ್ಸ್, ಇವತ್ತೇನು ಗಾಡಿಲಿ ಹಾಕೊಂಡು ವಿಡಿಯೋ ಮಾಡ್ತೀನಿ ಅಂತ ಅನ್ಕೋಬೇಡಿ, ಆಮೇಲೆ ಹೆಲ್ಮೆಟ್ ಹಾಕಿಲ್ಲ ಅಂತ ಅನ್ಕೋಬೇಡಿ. ಇಲ್ಲೇ ಪಕ್ಕದ ರೋಡ್ಗೆ ಹೋಗ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ನಮ್ಮ ಮಾವ ಇಲ್ಲೇ ನಮ್ಮ ಮನೆ ಪಕ್ಕದ ರೋಡಲ್ಲೇ ಕೆಲಸ ಮಾಡೋದು. ಇವತ್ತು ಅವರು ಒಂದು ಚಿಕ್ಕ ಮಾಲಲ್ಲಿ ಕೆಲಸ ಮಾಡ್ತಾರೆ. ಇವಾಗ ಅಲ್ಲೇ ಹೋಗ್ತಿದ್ದೀವಿ. ಸ್ವಲ್ಪ ರೇಷನ್ ಬೇಕಿತ್ತು ಮನೆಗೆ, ಗೋಧಿ ಹಸಿಟ್ಟು ಚಪಾತಿ ಮಾಡ್ತಿದ್ರು ಅತ್ತೆ. ಅದಕ್ಕೆ ನಮ್ಮ ಮಾವನೇ ಬನ್ನಿ ಇಲ್ಲಿ ತೊಗೊಂಡೋಗಿ ಅಂತ ಅಂದರು. ಅಲ್ಲೇ ಜಾಸ್ತಿ ರೇಷನ್ ತೊಗೊಳೋದು ನಮ್ಮ ಅತ್ತೆ ಮಾವ ಎಲ್ಲ. ಅದಕ್ಕೆ ಇವಾಗ ನಮ್ಮ ಮಾವ ಎತ್ತಿಕ್ಕಿದ್ದೀನಿ, ಬಂದು ಇಸ್ಕೊಂಡೋಗಿ ಅಂದರು. ಹಂಗೆ ನಿಮಗೆಲ್ಲ ನಮ್ಮ ಮಾವನ ತುಂಬ ಜನ ತೋರಿಸಿ ಅಂತೀವಿ. ಇವತ್ತು ಅವ್ರು ಬಂದಮೇಲೂ ಕೂಡ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಅವ್ರ ಜೊತೆ ಮಾತಾಡ್ಸ್ತೀನಿ. ಇವಾಗ ಕೆಲಸದಲ್ಲಿ ಕೆಲಸ ಮಾಡ್ತಿರ್ತಾರೆ, ಬನ್ನಿ ತೋರಿಸ್ತೀನಿ ಎಲ್ಲಿರ್ತಾರೆ, ಏನು ಮಾಡ್ತಾ ಇರ್ತಾರೆ ಅನ್ನೋದು. ವಿತ್ ಯೂನಿಫಾರ್ಮಲ್ಲೇ ಫಸ್ಟು ನಮ್ಮ ಮಾವನ ತೋರಿಸ್ತಾ ಇದ್ದೀವಿ. ಬರೋವರೇ ನೋಡೋಣ ಬನ್ನಿ. ಅಪ್ಪ ಬರ್ತೀನಪ್ಪ. ಅಪ್ಪ ಬೇಗ ಬನ್ನಿ. ಬನ್ನಿ ಅಪ್ಪ ಬೇಗ, ಮಾಮೂಲಿ ಕೆಲಸ ಮುಗಿಸ್ಕೊಂಡು ಬನ್ನಿ, ನಾನು ವೇಟ್ ಮಾಡ್ತಿರ್ತೀನಿ. ಗಾಯ್ಸ್, ನಮ್ಮ ಮಾವ ಗಾಯ್ಸ್ ಯಾಕೋ ವಿಡಿಯೋ ಕಟ್ ಆಗ್ತಾನೆ ಇತ್ತು. ನಾನು ನಮ್ಮ ಮಾವನ ವಿಡಿಯೋ ಮಾಡೋಕ್ಕೆ ಅಂತ ಕರೆದಿದ್ದೆ ಆಲ್ರೆಡಿ, ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೊಂಥರ ಸಂಕೋಚ. ಅದಕ್ಕೆ ನೀವು ಮಾಡ್ತಾ ಇರಿ, ನಾನು ಮಾಡಿಬಿಡ್ರಿ ನೀವು, ನಾನು ಬರಲ್ಲ ಅಂತ ಇದ್ರು. ಇಲ್ಲ, ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಇವತ್ತು ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನು ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ ಅಂತ ತೋರಿಸ್ತೀನಿ. ಇವತ್ತು ನಮ್ಮ ಅತ್ತೆ ಮನೆ ಚಪಾತಿ ಮಾಡ್ತಾ ಇದ್ದಾರೆ ಅವರು, ಅದಕ್ಕೇ ಗೋಧಿ ಹಸಿಟ್ಟು ತೊಗೊಂಡೋಗೋಣ ಅಂತ ಬಂದಿದ್ದು. ಬನ್ನಿ ಹೋಗುವ. ಆಯಮ್ಮ, ಆಯ್ ಮಗ್ನೆ, ಆಯ್ತಿರು. ನೋಡಿ ನಮ್ಮ ಅತ್ತೆ ಏನೋ ಜಾಮೂನು ಇಟ್ಕೊಂಡು ಕೂತು. ಏನಮ್ಮ ಸ್ವೀಟು, ಸಿಹಿ ಸುದ್ದಿನ? ಹೌದಾ, ಗೋಧಿ ಹಸಿಟ್ಟು ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ ಗಾಯ್ಸ್. ಇವಾಗ ಬಂದ್ವಿ ನಮ್ಮನೆಯವ್ರು. ನೋಡಿ, ನೀನೇ ನಾಯ ಮಾಡಬೇಡ, 3 ಹೊತ್ತು ಫೋನ್ ಯೂಸ್ ಮಾಡ್ಕೊಂಡು ಕೂತಿರ್ತಾರೆ. ಮತ್ತೆ ಅಮ್ಮ ಏನು ಮಾಡ್ತೀರಾ ಅಡುಗೆ? ಚಪಾತಿ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದಾರೆ ಅಮ್ಮ. ಟೊಮೊಟೊ ಗೊಜ್ಜು ಚೆನ್ನಾಗಿ ಮಾಡ್ತಾರೆ. ತರಕಾರಿ ಹಚ್ಕೊಂಡು ನಮ್ಮ ಅತ್ತೆ ಬೇಡ ಅಂದರು, ಆದರೂ ಹಚ್ಕೊಡೋಣ ಅಂತ ಕುತ್ಕೊಂಡಿದ್ದೀನಿ ಗೈಸ್. ಇವಾಗ ಅಮ್ಮ ಚಪಾತಿ ಬೇಗ ಬೇಗ ಕಲಿಸ್ಕೊಬಿಡ್ತಾರೆ, ಅವಾಗ ಬೇಗ ಆಗುತ್ತೆ. ಇಬ್ರು ಮಾಡಿದ್ರೆ ಬೇಗ ಆಗುತ್ತೆ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ. ಚಪಾತಿ ಟೊಮೊಟೊ ಗೊಜ್ಜು. ಹೇಳ್ದೆ ಮೊನ್ನೆ ಅವ್ರಿಗೂ, ನೀನು ಹೇಳು. ಚಪಾತಿ ಟೊಮೊಟೊ ಗೊಜ್ಜು. ಎಲ್ಲರೂ ಕೇಳ್ತಾ ಇರ್ತಾರೆ, ಯುಕ್ತ ಯಾಕೆ ಯುಕ್ತ ಯಾವಾಗಲೂ ಮಾತಾಡಲ್ಲ ಜಾಸ್ತಿ ಅಂತ ಕೇಳ್ತಾರೆ ನಂಗೆ ಸಿಗೋರೆಲ್ಲ. ಯಾಕಂದ್ರೆ ಅಮ್ಮ ಜಾಸ್ತಿ ಮಾತಾಡಬೇಡ ಅಂತ. ಅಯ್ಯಯ್ಯಪ್ಪ, ನೋಡ್ದ ಮುದ್ದು, ನೋಡ್ದ ನೋಡಿ ಅಮ್ಮ ಹೆಂಗೆ ಹೇಳ್ತಾನೆ. ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತು. ನೀನು ಬರ್ಬೇಕಾಗಿತ್ತು. ಅಯ್ಯಪ್ಪ ಬಿಡಲ್ಲ. ಯಾಕೆ? ಪರವಾಗಿಲ್ಲ, ಕಾಸ್ಟ್ಯೂಮ್ ಎಲ್ಲ ಚೆನ್ನಾಗಿ ಸೆಟ್ ಮಾಡಿಲ್ಲ. ಬಟ್ಟೆ ಡ್ರೆಸ್ಗೆ ಅಮ್ಮ ಶೂಟಿಂಗ್ ಅಲ್ಲಿ ಕೆಲಸ ಮಾಡಿ ಗೈಸ್ ನೋಡಿ ಕಾಸ್ಟ್ಯೂಮ್ ಅಂತಾರೆ. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊ ಬನ್ನಿ ಅಂತಾರೆ. ಅಂದ್ರೆ ಅವರು ಒಂದು ಫಿಲಮ್ಗೆ ಅಂತ ಒಂದು ಕಾಸ್ಟ್ಯೂಮ್ ಇಟ್ಟಿರ್ತಾರೆ ಅಲ್ಲ, ಅದನ್ನ ಚೇಂಜ್ ಮಾಡ್ಕೊ ಬನ್ನಿ ಅಂತಾರೆ. ನನ್ನ ಮಗ ಫುಲ್ ಚಪಾತಿ ಮಾಡ್ತಾ ಇದ್ದಾನೆ. ಥೂ, ಈ ಥರ ಚಪಾತಿ ಅಂತ ಗೊತ್ತಿರಲಿಲ್ಲ.
ಬೌಲ್ ಬೇಕು ಅಂದ್ರೆ ತಗೊಳ್ಳಿ. ಚಪಾತಿ ಮಾಡ್ತಾ ಇದ್ದಾರೆ ನೋಡಿ, ಈ ಥರ ಎಲ್ಲ ಚಪಾತಿ ಡಿಫ್ರೆಂಟ್ ಉಂಟು. ನಿಮ್ಮ ಮನೇಲಿ ಹಿಂಗೆ ನಮ್ಮ ಮಕ್ಕಳು ಚಪಾತಿ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಚಪಾತಿ ನೀಸ್ಕೊಂಡು ನಮ್ಮ ಮನೇಲಿ ಕೊಡಲ್ಲ ಗೈಸ್. ಅವ್ರ ಅಮ್ಮನ ಮನೇಲಿ ಅಮ್ಮಮ್ಮ ಅಂತ ಅವ್ರ ಅಜ್ಜಿ ಮನೇಲಿ ಮಾತ್ರ ಇಸ್ಕೊಳ್ಳೋದು. ನಾನು ಕೊಡಲ್ವಲ್ಲ, ಮನೆಯೆಲ್ಲ ಗಲೀಜು ಮಾಡ್ತಾನಮ್ಮ, ಅದಕ್ಕೆ ಕೊಡಲ್ಲ ಅವನಿಗೆ. ನೀವು ಇಲ್ಲಿ ಕೊಟ್ಟಿದ್ದೀರಿ. ಇಲ್ಲ ಅಂದರೆ ಅಜ್ಜಿ 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 ಅನ್ನೋ 100 ಸಲ ಕರೆದಿರ್ತಾನೆ. ಅಪ್ಪ ಅಮ್ಮ ಇಲ್ವಲ್ಲ ಅಜ್ಜಿ, ತಿಂಡಿ ಕೊಡ್ಸ್ಬಿಡ್ ಬಾ, ನಾನು ಅಪ್ಪಂಗೆ ಹೇಳಲ್ಲ ಅಂತ ನಾಟಕ ಆಡ್ಕೊಂಡು ಅಜ್ಜಿಗೆ. ಯಾರೊಬ್ರು ಇವತ್ತು ಕಮೆಂಟ್ ಮಾಡಿದ್ರು, ಅವ ಹೆಂಗ್ ಗೊತ್ತಾವ, ರೆಸಾರ್ಟ್ದು ವಿಡಿಯೋ ಹಾಕಿದ್ನಲ್ಲ, ಅದಕ್ಕೆ ಯಾರೊಬ್ರು ಕಮೆಂಟ್ ಮಾಡಿ ನಿಮ್ಮ ಯೋಗ್ಯತೆ ಇಷ್ಟೇ. ಅದಕ್ಕೆ ನಾನು ರಿಪ್ಲೈ ಮಾಡಿದೆ, ನಂದು ಇಷ್ಟ ಆಗೋಯ್ತೆ, ನಿಂದು ಅಷ್ಟು ಇಲ್ವಲ್ಲ ಅಂದ್ರೆ ಗೊತ್ತಿಲ್ಲ, ಅವ್ರು ಏನ್ ನೋಡಿದ್ರೋ ಗೊತ್ತಿಲ್ಲ, ನಿಮ್ ಯೋಗ್ಯತೆ ಇಷ್ಟೇ ಅಂತ ಕಮೆಂಟ್ ಮಾಡ್ಬಿಟ್ಟವ್ರೆ. ಅದಕ್ಕೆ ನಾನು ಅಷ್ಟೇ, ನಮ್ದು ಇಷ್ಟ ಯೋಗ್ಯತೆ ಐತೆ, ನಿಂದೇನೈತೆ ಹಂಗೆ ಸುಮ್ಮನೆ ನೋಡಕ್ ಇಷ್ಟ ಇದ್ರೆ ನೋಡ್ಬೇಕು, ಇಲ್ಲ ಅಂದ್ರೆ ಸ್ಕಿಪ್ ಮಾಡೋಬೇಕು, ಇಲ್ಲ ಬ್ಲಾಕ್ ಮಾಡ್ಬಿಡ್ಬೇಕು ಅಲ್ವಾ ಚಿನಿ? ಬೇಕು. ನಮ್ಮನ್ನ ಇಷ್ಟಪಡೋರು ತುಂಬಾ ಜನ ಇದ್ದಾರೆ, ಅವರೇ ಸಾಕು ನಮ್ಗೆ. ನಿಜವಾಗ್ಲೂ ಚೆನ್ನಾಗೈತೆ. ಇಷ್ಟಪಡ್ದವ್ರೆಲ್ಲ ಅವಶ್ಯಕತೆನೇ ಇಲ್ಲ ಅಲ್ವಾ? ನೀನೇನ್ ಹೇಳ್ತೀಯ ಮದ್ದು? ಹಂಗಲ್ಲ ಚಿನ್ನಿ, ಎಂತ ಗೊತ್ತಾ, ಏನಂದ್ರೆ ಚಿನ್ನಿ, ಈ ಥರದೆಲ್ಲ ಕಮೆಂಟ್ ಮಾಡೋರು ಇರ್ಬೇಕು. ಆಶೀರ್ವಾದ ಮಾಡ್ದಂಗೆ. ಆಶೀರ್ವಾದ ಅಂತಲ್ಲ, ಅಂಥವ್ರೆಲ್ಲ ಆಶೀರ್ವಾದ ಮಾಡ್ಬಿಟ್ಟು ಅಷ್ಟೇ ನೋಡ್ಕೊಂಡಿರ್ತೀವಿ. ಆಶೀರ್ವಾದ ಮಾಡಿದಂಗೆಲ್ಲ ಇಂಥವ್ರೆಲ್ಲ ಇರಬೇಕು, ಗಾಡಿ ಉರಿತಾ ಇರಬೇಕು, ಮೇಡೆ ಬೇಯ್ತಾ ಇರಬೇಕು. ಉರ್ದೋರೆಲ್ಲ ಉರ್ದಿ ಬೂದಿ ಆಯ್ತಾರೆ ಅಲ್ವಮ್ಮ? ಮೇಲಿರೋ ನೀರೇ ಕಾಯೋದು, ಕಾಯ್ದು ಯಾರಿಗಾದ್ರು ಉಪಯೋಗ ಆಗುತ್ತೆ. ಕಣ್ಮುಚ್ಕೊಳ್ಳೋದಲ್ಲ ಅಮ್ಮ, ಬ್ಲ್ಯಾಕ್ ಅಂತ ಒಂದು ಆಪ್ಷನ್ ಇರುತ್ತೆ, ಬ್ಲ್ಯಾಕ್ ಮಾಡ್ಬಿಟ್ಟು ಸ್ಕಿಪ್ ಹೋಯ್ತಾ ಇರಿ, ನೆಕ್ಸ್ಟ್ ಸ್ಕ್ರೋಲ್ ಮಾಡ್ಬಿಡಿ, ಬೇರೆ ವಿಡಿಯೋ ನೋಡ್ಕೊಂಡು ಹೋಗ್ರಿ. ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ಅದು ಬಿಟ್ಟು ಪಾಪ ನಿಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ನೀವು ತುಂಬಾ ಒಳ್ಳೆ ಜನ, ಆಮೇಲೆ ನಿಮಗೆ ತುಂಬಾ ಒಳ್ಳೆ ಯೋಗ್ಯತೆ ಇರೋರು, ತುಂಬಾ ಒಳ್ಳೊಳ್ಳೆ ಯೋಗ್ಯತೆ ಇರೋರು, ನೀವ್ಯಾಕೆ ನಮ್ಮ ವಿಡಿಯೋ ನೋಡ್ಬೇಕು? ಪಾಪ ನಿಮ್ಗೆ ಎಷ್ಟು ದೊಡ್ಡ ದೊಡ್ಡ ಯೋಗ್ಯತೆಗಳಿರುತ್ತೆ, ಹೋಗೋ ಕೆಲಸ ಕಾರ್ಯಗಳನ್ನ ನೋಡ್ಕೊಂಡು ಆರಾಮಾಗಿರಿ. ನಮ್ದು ಇಷ್ಟ ಯೋಗ್ಯತೆ, ನಮ್ಮ ಲೈಫೇ ಇಷ್ಟು, ಪಾಪ ನೀವ್ಯಾಕೆ ನೋಡ್ತೀರಾ? ಅದೇನು ಕಮೆಂಟ್ ಮಾಡೋಣ, ಯೋಗ್ಯತೆ ಅಷ್ಟೇ ಏನರ್ಥ? ಇಷ್ಟೇ ನಿಮ್ ಯೋಗ್ಯತೆ ಅಂತೆ. ಅದೇ ಸುಮ್ನೆ ಅಂದ್ರೆ ಅಮ್ಮ ಹೆಂಗ್ ಗೊತ್ತಾ, ಮಾಡಕ್ ಬೇರೆ ಕೆಲ್ಸ ಇರಲ್ಲ ಅವ್ರಿಗೆ, ಒಂದು ವಿಡಿಯೋದಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡಕ್ಕೆ ಯೋಗ್ಯತೆ ಇರಲ್ಲ. ಅದೇ ಯಾರ್ಯಾರು ಬ್ಯಾಡ್ ಕಮೆಂಟ್ಸ್ ಮಾಡ್ತಾರಲ್ವಾ, ಅವರೆಲ್ಲ ಒಂದು ವ್ಲಾಗ್ ಮಾಡಕ್ ಹೇಳ್ಬೇಕು ಅಲ್ವಾ ಅಮ್ಮ? ಒಂದು ವ್ಲಾಗ್ ಮಾಡ್ತಾ ಇದೀವಿ, ಒಂದ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದೀವಿ ಅಂದ್ರೆ ಅದಕ್ಕೂ ದಮ್ ಇರ್ಬೇಕು. ಸಹಿಸದೇ ಇರೋರು ಅಮ್ಮ, ಇನ್ನೊಂದೇನ್ ಗೊತ್ತಮ್ಮ, ಗೊತ್ತಿರೋರೇ ಫೇಕ್ ಅಕೌಂಟ್ ಮಾಡ್ಕೊಂಡು ಕಮೆಂಟ್ ಮಾಡೋದು ಬೇಕು ಅಂತ. ಗೊತ್ತಿರೋರೇ ಅಮ್ಮ, ಗೊತ್ತಿಲ್ದಿರೋರು ನಮ್ಮನ್ನ ನೋಡಿ ಇಷ್ಟಪಡ್ತಾರೆ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅಮ್ಮ, ನಿಮ್ಮನ್ನ ನೋಡಿದ್ರೆ ತುಂಬಾ ಒಳ್ಳೆ ವ್ಯಕ್ತಿ ಅನ್ಸುತ್ತೆ, ನಾನು ಯಾರಿಗೂ ಕಮೆಂಟ್ ಮಾಡಲ್ಲ, ಪ್ಯೂರ್ ಹಾರ್ಟೆಡ್ ವ್ಯಕ್ತಿ ಅನ್ಸುತ್ತೆ, ನಾನು ಯಾರಿಗೂ ಕಮೆಂಟ್ ಮಾಡಲ್ಲ, ನಿಮ್ ಒಬ್ರಿಗೆ ನಾನು ಕಮೆಂಟ್ ಮಾಡೋದು, ನಂಗೆ ನೀವಂದ್ರೆ ತುಂಬಾ ಇಷ್ಟ ಅಂತ. ಯಾರು ಗೊತ್ತಾ, ಒಳ್ಳೆ ಮನ್ಸಿರೋರು ಅಂದ್ರೆ ಅವ್ರು ನೋಡೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಮನ್ಸಲ್ಲಿ ಬೇಷ ಇಟ್ಕೊಂಡು ನಮ್ ವಿಡಿಯೋನ ನೋಡಿದ್ರೆ ನಾವ್ ಏನೇನ್ ಮಾತಾಡಿದ್ರು ಕೆಡ್ದಾಗೆ ಅನ್ಸುತ್ತೆ, ಕಾಣೋದಿಲ್ಲ ಅಲ್ದಿಯ ನಂಗೆ. ಹಂಗೆ ನೀವ್ ಹೆಂಗ್ ನೋಡ್ತೀರೋ ಹಂಗೆ ಅಷ್ಟೇ, ನಿಮ್ ಮನ್ಸಲ್ಲಿ ಏನಿರುತ್ತೋ. ಈಗ ಕೆಲವ್ರು ಏನ್ ಮಾಡ್ತಾರೆ, ಹಬ್ಬನು ಕಾಣಿಸ್ತಿದಾರ್ತಾನೆ, ಇಷ್ಟ ಇಲ್ಲ ಅಂದ್ರೆ ಮುಂದೆ ತೊಳ್ಬಿಡ್ತಾರೆ. ಆತರ ಕಮೆಂಟ್ ಮಾಡ್ತಾರೆ ಅಂದ್ರೆ ಒಂಥರ ಹೊಟ್ಟೆ ಹೋಗಿ ಕಿಚ್ಚು, ಅಲ್ಲಿ ಮನ್ಸಲ್ಲಿ ಹೊಟ್ಟೆ ಕಿಚ್ಚೈತೆ ಅಂತ. ಅದೇ ಹೊಟ್ಟೆ ಕಿಚ್ಚು ಪಡೋರು ಯಾರು? ನಮ್ಮೋರೆ. ಏನಿಲ್ಲಪ್ಪ, ನಿಮ್ಮನ್ನ ಎಲ್ಲಾರು ತುಂಬಾ ಜನ ತೋರ್ಸಿ ಅಂತ ಕೇಳ್ತಿದ್ರು, ಅದಕ್ಕೆ ಹಂಗೆ ನಿಮ್ಮನ್ನ ತೋರಿಸ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ಸೋಣ ಅಂತ ಅಷ್ಟೇ. ಗೈಸ್, ಇವರೇ ನಮ್ಮ ಮಾವ. ನಮ್ಮ ಅತ್ತೆ ನೋಡಿರ್ತೀರಾ, ನಮ್ಮ ಮಾವನ್ ಇವತ್ತೇ ತೋರಿಸ್ತಿರೋದು. ಅಲ್ಲಿ ಅಂಗಡಿ ಹತ್ರನೂ ವಿಡಿಯೋ ಮಾಡ್ಕೊಂಡ್ವಿ ಅಪ್ಪ, ನಿಮ್ಮ ಕೆಲಸ ಮಾಡ್ತಿದ್ರಲ್ಲ ಅಲ್ಲಿ ಬಂದಾಗ. ಗೈಸ್, ಇವರೇ ನಮ್ಮ ಮಾವ. ಅಪ್ಪ ಅಂದರೆ ಇವಾಗ ನಾವು ವೀಡಿಯೋಸ್ ಎಲ್ಲ ಮಾಡ್ತೀವಲ್ಲ, ನಿಮ್ಗೆ ಏನು ಅನ್ಸುತ್ತೆ? ಅದು ನಿಮ್ಮ ಕಲೆ, ನಿಮ್ಮಿದು, ನಮ್ದೇನಿಲ್ಲ. ನಿಮಗೆ ಖುಷಿ ಅನ್ಸುತ್ತಾ? ಖುಷಿನೇ ಆಯ್ತದೆ, ಏನು ಬೇಜಾರಿಲ್ಲ ತಾನೆ? ನನ್ನ ಮಕ್ಕಳು ಮುಂದಕ್ಕೆ ಬಂದ್ರೆ ಒಳ್ಳೇದಲ್ವಾ? ಯಾವ ಮಕ್ಕಳೇ ಆಗಲಿ ಏನೇ ಆಗಲಿ ಮುಂದಕ್ಕೆ ಬರಬೇಕು, ಮುಂದಕ್ಕೆ ಬಂದರೆ ಒಳ್ಳೇದು, ಖುಷಿ ಆಯ್ತು ನನಗೆ ಅಷ್ಟೇ. ನಮ್ಮ ಅತ್ತೆ ಆಗಲಿ ನಮ್ಮ ಮಾವ ಆಗಲಿ ಯಾವತ್ತೂ ನೀವು ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೇಳಲ್ಲ, ಒಳ್ಳೇದು ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಬಿಟ್ಟರೆ
ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಯಾವತ್ತೂ ತರ್ದಿಲ್ಲ. ಏನೇ ಮಾಡಿದ್ರು ಮಾಡಿ ನಾವಿರ್ತೀವಿ ಅಂತ. ಹಂಗಲ್ಲ, ಅದು ತಂದೆ ತಾಯಿ ಯಾವ್ದು ಒಳ್ಳೇದು ಮಾಡ್ತಾರೆ, ಮಕ್ಕಳು ಹಂಗೆ ಬಂದು ಸೊಸೆದು ಅದೇ ರೀತಿ ನಡ್ಕೊಯ್ತಾ ಇರ್ತದೆ. ಅಲ್ಲಿ ಮನೇಲಿ ಏನು ಸರಿ ಬರಲಿಲ್ಲ ಅಂತಂದರೆ ಅದು ಆ ಕಡೆ ಒಂದು ಇದು ಈ ಕಡೆ ಒಂದು ಇದು ಅದು ಆಗೋದ್ರೆ ಎಲ್ಲ ಗರ್ಸ್ಕೊತಾರೆ. ನಾವೆಲ್ಲ ಎಂಕರೇಜ್ ಮಾಡ್ತೀವಿ, ನಾವು ತುಂಬಾನೇ ಎಂಕರೇಜ್ ಮಾಡ್ತೀವಿ ನಮ್ಮ ಮಗ ಸೊಸೆಗೆ. ನಮ್ಮ ಮಾವನ ಜೊತೆ ಅವ್ರ ಖುಷಿಗೋಸ್ಕರ ಅವ್ರು ಮಾಡಲಿ. ನಮ್ಮ ಮಾವನ ಜೊತೆ ಮಾತಾಡ್ಬೇಕು ಅಂತ ಅದೇಪ್ಪ, ನಿಮ್ಮ ಮಾವನ ಜೊತೆ ಒಂದು ವ್ಲಾಗ್ ಮಾಡಿ, ನಿಮ್ಮ ಮಾವನ ಜೊತೆ ಒಂದು ವ್ಲಾಗ್ ಮಾಡಿ ಅಂತ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರು. ಅಲ್ಲ, ಇವಾಗ ದೇವ್ರು ಬಿಟ್ಬಿಟ್ಟಿದ್ದೀನಿ, ಆಂಜನೇಯಂಗೆ ಹೋಗ್ಬೇಕಾಯ್ತು ಮುತ್ತತ್ತಿಗೆ, ಅದಕ್ಕೆ ಮುಡಿ ಕೊಡ್ಸುವ ಅಂತ ಬಿಟ್ಬಿಟ್ಟಿದ್ದೀನಿ. ಅಂದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸದ್ಯದಲ್ಲೇ ವ್ಲಾಗ್ ಮಾಡ್ತೀನಿ ಗೈಸ್. ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ, ಮುತ್ತತ್ತಿ ಆಂಜನೇಯ ನಮ್ಮ ಮನೆ ದೇವರು, ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿಗೆ ಹೋಗೋದು ವ್ಲಾಗ್ ಬರುತ್ತೆ. ಅಲ್ಲಿ ನಾವು ಹೆಂಗ್ ಪೂಜೆ ಎಲ್ಲ ಮಾಡ್ತೀವಿ ನಮ್ಮ ಮನೆ ದೇವ್ರಿಗೆ, ಅದು ಕಂಪ್ಲೀಟ್ ವ್ಲಾಗ್ ಬರುತ್ತೆ. ಅದು ಚೆನ್ನಾಗಿರುತ್ತೆ. ನಮ್ಮ ಫ್ಯಾಮಿಲಿ ಫುಲ್ ಮಾಡ್ತೀವಿ ಅವಾಗ. ಎಲ್ಲ ಹೇಳ್ತಾರೆ, ನಿನ್ನ ಮಗ ಸೊಸೆ ಏನಪ್ಪ, ಅಯ್ಯೋ ಶಿವನೇ ನೋಡಕ್ಕಾಗತ್ತಲ್ಲ ಹಂಗೆ ಮಾಡ್ತಾರಲ್ಲ ಅಂತ ಅಂತಾರೆ. ಅಷ್ಟು ಸಾಕಲ್ವ? ಯಾರೋ ಒಂದು 4 ಜನ ಹಿಂಗೆ ಮಕ್ಕಳು ತಪ್ಪು ದಾರಿ ಹೋಗ್ದೇನೆ ದುಡ್ಕೊಂಡು ಏನೋ ಒಂದು ಇದರಲ್ಲಿ ದುಡ್ಕೊ ತಿಂತಾರಲ್ಲ, ಅದು ನಮ್ಗೆ ಮೇನ್. 4 ಜನ ಒಳ್ಳೆಯವ್ರು ಅನ್ಸ್ಕೊತಾರಲ್ಲ, ಅದು ಮೇನ್ ನನಗೆ. ಅದೆಲ್ಲ ಅವರ ಆಶೀರ್ವಾದ. ಕೋಟಿ ಬೇಡ ನಂಗೆ, ಆಸ್ತಿ ಅಂತಸ್ತು ಅದು ಹಂಗಿರ್ಬೇಕು. ಇನ್ನು ಇಟ್ಟು ಬಟ್ಟೆಗೆ ನ್ಯಾರ್ಬೇಕು. ಯಾವ ತಾವು ಕೈ ಚಾಚ್ ನನಗೆ ಯಾವ ತಾವು ಒಂದು ಮಾತು ತಗೋದಿಂದ ಬಾಳ್ತೀವಲ್ಲ, ಅದೇ ಸ್ವರ್ಗ ನಮಗೆ. ಏನು ಹೇಳಕ್ಕಾಗಲ್ಲ. ಗೈಸ್ ನೋಡಿದ್ರಲ್ಲ, ನಮ್ಮ ಮಾವನ ಹತ್ರ ಮಾತಾಡ್ಸಿ ಅಂತಿದ್ವಿ. ಮಾತಾಡ್ಸ್ತೇನೇನಾರ ಕೇಳ್ಬೇಕಚ್ಚಿನ ಇದು ಚಿನಿ ಅಲ್ಲಿ ಕೆಲಸದ ಹತ್ರ ಫ್ರೆಂಡ್ಸ್ಗಳೆಲ್ಲ ಏನಂತ ಕೇಳ್ತಾರೆ, ಮಗ ಸೊಸೆ ಮಗಳು ಚೆನ್ನಾಗಿದ್ಯಾ? ಅದೇ ನಾನು ತೋರಿಸ್ತಾರೆ, ನಾನು ತೋರಿಸ್ದಾಗ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೂ ಚೆನ್ನಾಗಿ ಗೊತ್ತು. ಇವರೆಲ್ಲ ನಿಮ್ ನಂಟ್ರ, ಇವಾಗ ಮುನ್ನು ಇವರೆಲ್ಲ ನಿಮ್ ನಂಟ್ರ, ನಿಮ್ಮ ಅಕ್ಕ ನಿಮ್ಮ ಸೊಸೆನ ತಮ್ಮ ಅಂತಾರೆ ಅಂತ ಇದ್ದೀರಾ. ಇವರೆಲ್ಲ ಚೆನ್ನಾಗಿರ್ತಾರೆ. ಇವ್ರನ್ನ ನಿಜವಾಗ್ಲು ಅವರು ಅಂತಾರೆ, ನಿಜವಾಗ್ಲು ಈ ರೀತಿ ನಿಮ್ಮ ಇತ್ತಲೇ ಇಲ್ಲ ಅಂತ ಹೇಳ್ತಿದ್ರಪ್ಪ. ಏನು ಮಾಡೋಕ್ಕಾಗಲ್ಲ. ಅದು ಕಲೆಗೆ ಬೆಲೆ ಕಟ್ಟೋದು ಯಾರಿಲ್ಲಮ್ಮ. ಕಲೆಗೆ ಯಾವ ಬರ್ತದೆ ಯಾವ ಹೋಯ್ತದೆ ಏನಂತ ಇಲ್ಲವಾ. ನನಗೂ ಎಲ್ಲರೂ ಹಂಗೆ ಅಂತಾರೆ, ನಿಮ್ಮ ಫ್ಯಾಮಿಲಿ ಊಟಾಗೈತೆ ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿ ಮಾಡ್ತಾರೆ, ಅವರು ಇದು ಮಾಡ್ತಾರೆ, ಅವರು ಪರವಾಗಿಲ್ಲ ಹಂಗೆ ಹಿಂಗೆ ಅಂತಾರಲ್ಲ, ಅವಾಗ ನಾವು ಭಾಳ ಖುಷಿ. ನಮ್ಮ ಮನೆಯ ಕಡೆಯಿಂದ ಏನೋ ಇಲ್ಲೇ ಚೆನ್ನಾಗದ, ಅದು ಖುಷಿ ನಮಗೆ. ಅಷ್ಟೇ, ಖುಷಿ ಪಡ್ತಾರೆ. ತೋರಿಸ್ತಾನೆ ಇರ್ತೀನಪ್ಪ. ಎಲ್ಲರೂ ಮಾತಾಡೋದ್ರಲ್ಲಿ ಕತೆ ಇವರು ತೋರಿಸ್ತಾನೆ. ಇದನ್ನ ನೋಡಿದ್ನಿ ಅಂತಾರೆ ಹೊರತಾಗ ಯಾರು ನೋಡಿಲ್ಲ ಅಂತ ಅನ್ನಿಲ್ಲ. ಅಪ್ಪ ನಮ್ದು ಲವ್ ಸ್ಟೋರಿ ವ್ಲಾಗ್ ನೋಡಿದ್ರ ನೀವು? ಏನ್ ಅನ್ಸ್ತು ನಿಮ್ಗೆ? ನಿಮ್ ಕತೆ ನನಗೂ ಗೊತ್ತಿರ್ಲಿಲ್ಲ. ಏನು ಒಂದು ಪಾಯಿಂಟ್ ಗೊತ್ತಿರ್ಲಿಲ್ಲ ಅವ್ರಿಗೆ, ನಾವು ಲವ್ ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಿರ್ಲಿಲ್ಲ. ಮದ್ವೆ ಆದ್ಮೇಲೆ ಗೊತ್ತಾಗಿದ್ದು. ಇವ್ರು ಹೋದ್ಮೇಲೆ ನನ್ಗೆ ಗೊತ್ತಾಗೋದು. ಇವ್ ಎಷ್ಟೋ ಒಂದು 2-3 ಹೇಳಿದ್ರು, ಇವನ್ಗ ಬಿಡೋ ನಾ ಸುಮ್ಮನಾಗ್ಬಿಟ್ಟಿದ್ದೆ ನಾನು. ಆಮೇಲೆ ನಂಗೆ ಇವ್ರು ಓದೋದು ಅಂತ ಓದೋದು. ಆಮೇಲೆ ನಿಮ್ಮ ತಾಯಿ ತಗೆ ಅದನ್ನ ನಾವು ತಡ್ಕೋಬಾರ್ದು. ನಾವು ಗಂಡ ಎತ್ಬಿಟ್ಟು ಅಂತ ದುರಾಂಕಾರ ಒಂದು ಹೆಣ್ಣಿಗಾಗಿ ಅವ್ರಿಗೂ ಅವಮಾನ ಇರ್ತದೆ, ನಮಗೂ ಇದಾಗಿರ್ತದೆ. ನಮಗೇನೋ ಬಿಡು ಹೋದ್ರು ಹೋಯ್ತಾನೆ ಯಾವ ಗಂಡು ಹುಡುಗ ಅಂತ ಅನ್ಬಾರ್ದು. ಅದಕ್ಕೆ ಹೋಗ್ಬಿಟ್ಟು ನೈಟಲ್ಲಿ ಎಲ್ಲ ಒಂದು 5-6-7-8 ಜನ ಕರ್ಕೋಗಿ ನಿಮ್ಮ ಅಪ್ಪನ್ನ ನಿಮ್ಮ ತಾಯಿನ ಎಲ್ಲರೂ ಒಪ್ಪಿಸಿ ನಾನು ಮಾತಾಡಿ ಕತಾಡಿ, ಅಯ್ಯೋ ಹೋಗೋರೆ ಅವರೆಲ್ಲ ಚೆನ್ನಾಗಿರಲಿ ಅಂತ ನಿಮ್ಮ ತಾಯಿ ಅಂದರು, ನಿಮ್ಮ ಅಪ್ಪನೂ ಹಂಗಂದರು. ಅದಕ್ಕೆ ನಾನು ಎಲ್ಲ ಚೆನ್ನಾಗಿರಲಿ ಬಿಡು ಅಂತ ನಾನು ಹಂಗಂದ್ರು. ಯಾಕಂದರೆ ಒಂದು ಹೆಣ್ಣು ಓಡೋದು ಬಿಡೋ ಕರ್ಕೋಗೋಣ ಅಂತ ನಾನು ಆ ಮನ್ಸಲ್ಲಿ ನಂತವಿಲ್ಲ. ಯಾಕೆ ನನ್ನ ಮನೇಲಿ ಒಂದು ಹೆಣ್ಣು ಇತ್ತು ಅಂದ್ರೆ ಓಡೋಗಿದ್ದರೆ ನಮಗೂ ಎಷ್ಟು ನೋವಾಗಿರ್ತವೆ ಗೊತ್ತಾ. ಅದೇ ರೀತಿ ನೋವು ಅವ್ರಿಗೂ ಆಗಿರ್ತದೆ ಅಂತ ನಾವು ಹೋಗಿದ್ದು ನಿಜ, ನಾನು ಅಲ್ಲಿ ಮಾತಾಡಿದ್ದು ನಿಜ. ಯಾಕೆಂದರೆ ಸಮಾಧಾನ ಒಂದು ಮನೆಯವ್ರು ಬಂದಿದ್ರಲ್ಲ, ಕಷ್ಟ ಸುಖ ಇದು ಮಾಡಿದ್ರಲ್ಲ, ಬಂದಿಸ್ರಲ್ಲ ಅಂತ ಒಂದು ಸಮಾಧಾನ ಅಂತ ಒಂದು ಇರ್ತದೆ. ಅದಕ್ಕೆ ನನಗೆ ಖುಷಿ ಆಯಿತು. ಅದಕ್ಕೆ ನಾವು ಇದು ಮಾಡೋದು ಅಷ್ಟೇ. ಏನಮ್ಮ ನೀವೇನೋ ಹೇಳ್ತಾ ಇದ್ರಿ? ಏನು? ನಾವಂತೂ ತುಂಬಾ ಖುಷಿ ಆಯಿತು. ಲವ್ ಮಾಡ್ತಾವನೆ ಅಂತಲೇ ತುಂಬ ಖುಷಿ ಆಯಿತು. ಆದರೆ ನಮ್ಮ ಯಜಮಾನ ತುಂಬ ಸಿಟ್ಟು. ಆದರೂ ಅವರು ಎಲ್ಲ ಹೊರಗಡೆ ಹೋಗಿದ್ರು ರೀ, ಮುತ್ತ ಒಂದು ಹುಡುಗಿನ ಕರ್ಕೊಂಡು. ನನಗೆ ಗೊತ್ತಿತ್ತು, ಆದರೆ ಎದ್ರುಕೊಂಡು ಇವ್ರಿಗೆ ಹೇಳಿರಲಿಲ್ಲ.
ಇವ್ರಿಗೆ ನಾನು ಸಡನ್ನಾಗಿ ಬಂದೇಡ್ಕೆ ಹಂಗಂದೆ ರೀ ಮುತ್ತು ಅದೇ ಒಂದು ಹುಡುಗಿ ಬಂದಿತ್ತು ನಮ್ಮ ಮನೆಗೆ ಮುತ್ತು ಬಂದಿದ್ದ ಹಿಂಗೆ ಹುಡುಗಿ ಜೊತೆ ಹೊಂಟೋಗೋನಂತೆ ಕಣ್ರಿ ಏನು ರೀ ಮಾಡೋದು ನನ್ನ ಮಗನ ಲವ್ ಮಾಡ್ತಾವನ ಹುಡುಗಿ ಬೇರೆ ಕರ್ಕೊಂಡು ಹೋಗವನ ಅಂದ್ಬಿಟ್ಟು ಅವಾಗ ಹಂಗೆ ಅಂದರು. ಆಮೇಲೆ ಅವ್ರಿಗೆ ಭಯ ಬಂತು, ಏನಪ್ಪ ಇವ್ನು ಹಿಂಗೆ ಮಾಡ್ಬಿಟ್ಟವನೆ ಅಂದ್ಬಿಟ್ಟು. ನೀನು ಸ್ಟಾರ್ಟಿಂಗ್ ಮನೆ ಬಂದಾಗಿಂದ ಇಲ್ಲಿವರೆಗೂ ನಿನ್ಗೆ ನಮ್ಮ ಅಪ್ಪ ಅಮ್ಮಗೆ ನಿನ್ಗೆ ಇಷ್ಟ ಆಗಿದೆ, ನಿನ್ಗೆ ಅಡ್ಜಸ್ಟ್ ಆಗೈತಾ? ನಮ್ಮ ಅಪ್ಪ ಅಮ್ಮ ನಿನ್ಗೆ ಇಷ್ಟಪಡ್ತಾವ್ರ ಅದನ್ನೇ ಮಾತಾಡ. ನೀನ್ ಕೇಳಿದ್ದು ಅಲ್ಲಿ ಬದೈತೆ. ನೀನು ಹೇಳೋದು ಬರ್ತದೆ. ನೀ ಇಷ್ಟ ಇಲ್ಲ ಅಂತ ಅಂದಿದ್ರೆ ಆ ಮನೆ ಬಿಟ್ಟು ನಾವು ಬರ್ತಾನೆ ಇರಲಿಲ್ಲ. ನನ್ನ ಸೊಸೆಗೆ ನಾ ಹೇಳಿದ್ನಲ್ಲ ಮಾತು ನಾನು ಕೊಟ್ಟಿದ್ದೆ. ನನ್ನ ಸೊಸೆಗೆ ಇನ್ನು 6 ತಿಂಗಳಮ್ಮ ಅವ್ರಿಗೆ ಕೇಳ್ತಾ ಇರ್ತಾರೆ ಆಲೋಚನೆ ಯಾಕೆ ಬೇರೆ ಮನೆ ಮಾಡಿದ್ರಿ ಅಂತ. ಅದೇ ನಾ ಹೇಳ್ತಾ ಇದ್ದೀನಿ ಕೇಳು. ನಾನು ಹೇಳ್ತಾ ಇರೋದು ನನ್ನ ಸೊಸೆಗೆ ಒಂದು ಮಾತು ಕೊಟ್ಟಿದ್ದೆ. ನಿಮ್ಗೆ 6 ತಿಂಗಳು 3 ತಿಂಗಳು ನಾನು ಟೈಮ್ ಕೊಡ್ತೀನಿ. 6 ತಿಂಗಳ ಒಳಗೆ ನೀವು ನಾನು ಬೇರೆ ಮಾಡ್ತೀನಿ ಅಂತ ನನ್ನ ಸೊಸೆ ನನ್ನ ಮಾತು ತಗೊಂಡು ಅದು ಚೆನ್ನಾಗಿ ಗೊತ್ತು. ಎಲ್ಲಿ ಆ ಮನೇಲಿ ಇದ್ದಾಗ ನೀವು ಅವನ ಒಳ್ಳೆ ದಾರಿ ಹೇಳ್ಕೊತೀಯ ಕೆಟ್ಟ ದಾರಿ ಹೇಳ್ಕೊಂತೀಯ ಅದು ನಿಮ್ಗಾನೆ ಬರ. ನಿನ್ನ ಮಾತ್ರ ನೀವು ಇಬ್ಬರನ್ನು ನಾನು ಬಿಟ್ಬಿಟ್ಟು ಅವ್ನು ಬರಲ್ಲ ಅಂತ ನಂಗೆ ಗೊತ್ತಿತ್ತು. ನಿಮ್ಗೆ ಹೇಳ್ದೆ ನಮ್ಗೆ ಅವ್ನು ಬರೋದಿಲ್ಲ ಅಂತಂದ್ರು ಏನಾರ ಕಿತಾಪತಿ ತೆಗಿತೀನಿ, ಏನಾರು ಜಗಳ ಮಾಡ್ಕೊಂಡು ನಾನು ಈಚೆ ಬಂದೇ ಬರ್ತೀನಿ ಅಂತ ನಾನು ಹೇಳಿದ್ದೆ. ಅದು ಅವಾಗೇ ಹೇಳಿದ್ದು. ಅವಾಗ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ, ನನಗೂ ನಿಮಗೂ ಮಾತ್ರ ಗೊತ್ತದು. ಅವಾಗ ಇವಾಗ ಏನೋ ಚೆನ್ನಾಗಿದ್ದೀರಾ ಅದು ನಂಗೆ ಮೇನು. ಇವಾಗ ನಿಮ್ಮ ಆ ಸೊಸೆ ಬರ್ತೀರಾ ಇಲ್ಲಿಗೆ, ನಿಮ್ಮ ಅತ್ತೆನೂ ಬರ್ತಾಳೆ ಅಲ್ಲಿಗೆ, ಏನೋ ಇಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅದಕ್ಕಿಂತ ನನಗೆ ಇನ್ಯಾವುದು ಬೇಕಾಗಿಲ್ಲ. ಅದಕ್ಕೆ ನಾನು ಬೇರೆ ಮಾಡಿ ಅವರು ಚೆನ್ನಾಗಿರ್ಬೇಕಂದ್ರೆ ಅವ್ರ ಗಂಡ ಹೆಂಡ್ತಿರು ಅವ್ರು ಏನು ಕಷ್ಟ ಸುಖ ಏನು ಎತ್ತ ಏನು ಅಂತ ಅವ್ರಿಗೂ ಗೊತ್ತಾಗಬೇಕು, ಜವಾಬ್ದಾರಿ ಗೊತ್ತಾಗುತ್ತಲ್ವ. ಅದಕ್ಕೆ ನಾನು ಆ ರೀತಿ ಮಾಡಿದ್ದು. ನಾನು ಮಾತಿನಂತೆ ನಾನು ನಡ್ಕೊಂಡಿದ್ದೀನಿ, ನೀನು ಮಾತಿನಂತೆ ನಡ್ಕೊಂಡು ಹೋಯ್ತಾ ಇದ್ದೀರಾ ಇಬ್ರು ಅಷ್ಟೇ. ಅದೊಂದು ಖುಷಿ. ಅಷ್ಟೇ. ಕಿತ್ತಾಡ್ಬೋದು ಅವರು, ಆದ್ರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೈತೆ. ಆದ್ರೆ ನಮ್ಗೇನೇ ಆದ್ರೂ ಪತ್ತಾಡೋದೆಲ್ಲ ಇರ್ತದೆ. ಕಿತ್ತಾಡೋದಿವೆ ಅವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಯಾವಾಗ ಕಿತ್ತಾಡುವಾಗ ಇದ್ ಮಾಡಿದಾಗ ಬೆಳಗ್ಗೆ ಹೊತ್ತು ಮಾತಾಡ್ಸ್ಬಿಡ್ತಾರೆ. ಅದೇನು ಇರಲ್ಲ. ಅದನ್ನ ಬೆಳೆಸ್ಕೊ ಹೋದ್ರೆ ಅದು ಎಲ್ಲೋ ಮುಗ್ತದೆ. ನಾನು ಅವ್ಳ್ಬಿಟ್ಟು ನಾನು ಇರಕ್ಕಾಗತ್ತಾ? ಇರಲ್ಲೇ, ನನಗೆ ಗೊತ್ತು. ಅದೇ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು. ಒಂದು ಮಾತು ಬರ್ತದೆ, ಒಂದು ಕತೆ ಬರ್ತದೆ, ಅದು ಬೆಳಕರಿಯೋದಕ್ಕೆ ಅದು ಸೊರೈತದೆ, ಅದು ಬಗೆಹರಿತದೆ. ಅದನ್ನ ಬೆಳೆಸ್ಕೊಂಡು ನೀನು ಮಾತಾಡೋದು ಬೇಡ ನಾನು ಮಾತಾಡೋದು ಬೇಡ ಅಂತ ಬೆಳೆಸ್ಕೊ ಹೋದಾಗ ಅದೆಲ್ಲೋ ಬೇರೆ ಕಡೆ ಮುಟ್ತಾ ಇರ್ತದೆ. ನೋಡಿದ್ರಲ್ಲ ಗೈಸ್, ಇವಾಗ ನಮ್ಮ ಮಾವನ ಜೊತೆನೂ ಮಾತಾಡ್ಸಿದ್ದಾಯ್ತು, ನಿಮ್ಗಳ ಜೊತೆ ಎಲ್ಲ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಅಮ್ಮ ಅಷ್ಟೆಲ್ಲ ಇಷ್ಟ ಆಯ್ತು. ಏನನ್ಸ್ತು ನಿಮ್ಗೆ? ನನಗಂತೂ ಖುಷಿ ಆಯ್ತಪ್ಪ. ಅಪ್ಪ ನಮ್ಗೆ ಖುಷಿ ಆಯ್ತದೆ. ಇವತ್ತು ಇಷ್ಟು ನಾಳೆ ಸತ್ತೈತೀವಿ ಭಗವಂತಂದೆ ಇರೋಷ್ಟು ದಿನ ಖುಷಿಯಾಗಿರ್ಬೇಕು ಅಷ್ಟೇ. ನಮ್ಗೇನಿಲ್ಲ, ಅವರಿಬ್ರು ಖುಷಿಯಾಗಿ. ನಾನು ಏನಿಲ್ಲಪ್ಪ ಆರಾಮಾಗಿ ಮಲಿಕಾತೀನಿ. ಆಮೇಲೆ ಇವಳು ಮಾತ್ರ ಬಿಡಲೆ, ಆಮೇಲೆ ಕೆಣಕ್ತಾ ಇರ್ತೀನಿ, ಬೈತಾ ಇರ್ತೀನಿ. ಯಾಕೆಂದ್ರೆ ಬೋದಳು ಕೆಡುಕಲ್ಲ, ಅವ್ರು ಬದುಕು ಮಾಡ್ತಾನೆ. ಇವಾಗ ಅಪ್ಪಿತಪ್ಪಿ ನಾವು ಮದ್ವೆ ಆಗದೆ ಅಲ್ಲಿಂದ ಬಂದ್ಬಿಟ್ಟಿದ್ರೆ ಇನ್ ಮದ್ವೆ ಮಾಡ್ತಿದ್ರ? ಖಂಡಿತ ಮಾಡ್ತಿದ್ರು. ಅಲ್ಲ ಕಣ, ಒಪ್ಪ ಮೇಲೆ ಒಂದು ಹುಡುಗಿನ ಅಲ್ಲಿ ಅವರು ಕರ್ಕೊಂಡು ಹೋಗಿದ್ಯಾ ಅಂದ್ಮೇಲೆ ಅದು ಮದುವೆ ಅದೇ ಆಗುತ್ತೆ. ಅದು ಯಾರಲ್ಲಿ ಪೊಲಿಟಿಷಿಯನ್ ಅಲ್ಲಿ ಎಲ್ಲರಾಗಲಿ ಹೋಗ್ಬಿಟ್ಟು ಅಂದರೆ ಅಲ್ಲಿ ಭಯ ಏನು ಅಂತಂದರೆ ಹುಡುಗಿ ಉಲ್ಟಾ ಹೊಡೆದ್ಬಿಟ್ರೆ ಭಾಳ ಕಷ್ಟ. ಹುಡುಗಿ ಉಲ್ಟಾ ಹೊಡಿಲಿಲ್ಲ ಅಂತಂದರೆ ಅವ್ರ ಎಷ್ಟು ಜನ ಬಂದ್ರೂ ಅದೇನೂ ಆಗಲ್ಲ. ಅವ್ರು ಉಲ್ಟಾ ಹೊಡಿದು ಹುಡುಗಿನ ಉಲ್ಟಾ ಹೊಡ್ಬಿಟ್ರೆ ಇಲ್ಲ ನಾನು ಮಾಡ್ತಾಯಿಲ್ಲ, ನಾನು ಬಲವಂತ ಮಾಡ್ತಿದ್ದ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ನೀನು ಜೈಲ್ ಪಕ್ಕ ಅಷ್ಟೇ. ಹೌದು. ಆದರೆ ಯಾರೇ ಆದ್ರೂ ನಾನು ಏನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಆದಷ್ಟು ಅಪ್ಪ ಅಮ್ಮನ ಒಪ್ಸಿ. ನಾವು ಪ್ರೀತಿಸೋರಿಂದ ಹೊಟ್ಟೋಗ್ಬಿಡ್ತೀವಿ. ಅದೇ ನಾವು ಆ ಟೈಮಲ್ಲಿ ಮಾಡಿದ ತಪ್ಪೆ. ನಾವು ಎಷ್ಟೇ ಕಷ್ಟ ಆದ್ರೂ ಒಪ್ಸಿ, ಎಲ್ಲಾರ ಮನೇಲೂ ಒಪ್ಸಿ ಮದುವೆ ಆಗ್ಬೇಕಾಗಿತ್ತು. ಆಮೇಲೆ ನೋಡಿ ಬ್ಯಾಕ್ಗ್ರೌಂಡಲ್ಲಿ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ, ಅಲ್ಲೋಗಿ ಇಲ್ಲೋಗಿ ಅವ್ರ ಹತ್ರ ಮಾತಾಡಿ. ಯಾವುದೇ ಆದ್ರೂ ಕಷ್ಟ ಅಲ್ವಾ, ಆದಷ್ಟು ಮನೆಯಲ್ಲಿ ಒಪ್ಸಿನೇ ಮದುವೆ ಆಗಿ. ಇನ್ನೂ ಒಂದು ಕಣವ, ಹೋಗಿ ತಕ್ಕಾಗೆ ಬಾಳಿ ಬದುಕಿ ಅವ್ರ ಮುಂಚಾರೆ ನಾವು ಏನು ಅಂತ ತೋರಿಸಿದ್ರೆ ಅದೊಂದು ಉತ್ತಮ. ಅದು ಏನಿಲ್ಲ ಎತ್ತಿಲ್ಲ 4 ದಿನ ಓಡ್ಬಿಡ್ಬೋದು, 4 ದಿನ ಹೊಂಟೋಗ್ಬೋದು, 4 ದಿನ ಮನೆ ಅದು ಉತ್ತಮ ಕೆಲಸನೇ ಅಲ್ಲ.
ಅಲ್ಲೇ ತಂದೆ ತಾಯಿ ಎದುರುಗುದು. ಹೌದು. ಯಾಕಂದ್ರೆ ನಾವು ಬಂದಿದ್ದ ತಕ್ಕನಂಗೆ ನಾವು ಎದುರಿಸಿ ಅವ್ರ ತಕ್ಕ ಬಾಳ್ಬೇಕು ಬದುಕಬೇಕು ಅಂತ ಅಂದವ್ರು ಮಾತ್ರ ಅದು. ಹಂಗಾರೆ ನೀವು ಒಂದ್ 4 ಜನ ಜಗಳಕ್ಕಾಗೋದು, ಮನೆಗೆ ಹೋಗೋದು, ಅದ್ ಮಾಡ್ಬೋದು, ತಂದೆ ತಾಯಿ ಯಾಕೆ ಎದುರ್ತಾರೆ ಅಂತಂದ್ರೆ ಈ ವಿಷಯಕ್ಕೆ ಎದುರ್ಕತ್ತಾರೆ. ಏನಪ್ಪಾ ಎಂತ ವ್ಯಕ್ತಿನ ಮದ್ವೆ ಆಯ್ತಾನೋ ಮದ್ವೆ ಆಯ್ತಾಳೋ ಏನೋ ಅಂತ, ಅವ್ನು ಬಾಳಿಸ್ತಾನೋ ಬಾಳಿಸ್ತಿಲ್ವೋ, ನಮ್ಮ ಹುಡ್ಗನಿಲ್ಲ ಆ ಹುಡುಗಿ ಬಾಳಿಸ್ತಾಳೋ ಬಾಳಿಸಿಲ್ವೋ, ಏನೋ ಅಂತಾಳೋ ಎತ್ತಂತಾಳೋ ಅಂತ ಒಂದು ಕುತೂಹಲ ಇದ್ದೇ ಇರ್ತದೆ. ಅದನ್ನ ಇಲ್ಲ ನಾನು ಇಬ್ಬರು ನಾವು ತೋರಿಸ್ತೀವಿ ಅಂತ ಅಂತಾರಲ್ಲ, ಅಲ್ಲಿ ಯಾವಾಗೂ ಪ್ರೀತಿ ಸಾಯಲ್ಲ. ಅದು ಸಾಯಿದ್ ಯಾವಾಗ ನೀವು ಅದನ್ನ ಜಗಳ ಕಾಯ್ಕೊಂಡು ತವ್ರ ಮನೆಗೆ ಹೋಗೋದು, ಅಲ್ಲಿ ಪ್ರೀತಿ ಸೊತ್ತೈತದೆ. ಪ್ರೀತಿ ಒಂದಿದ್ರೆ ಅದು ಯಾವುದೋ ಲೆಕ್ಕಕ್ಕೆ ಬರಲ್ಲಮ್ಮ. ಯಾವ ಸಾಲ ಆಗಲಿ, ಯಾವ ಸೋಲ ಆಗಲಿ, ಯಾವ ಕಷ್ಟನೇ ಆಗಲಿ, ಏನು ಅದಕ್ಕೆ ಇದೇ ಅನ್ಸಲ್ಲ. ನಾನು ಹಂಗೆ 30 ವರ್ಷದಿಂದ ಅವ್ರನ್ನ ಬಿಟ್ಟು ಅತ್ತಗೂ ಹೋಯ್ತಾ ಇಲ್ಲ. ಎಷ್ಟೇ ಹೊಡೆದ್ರು ಬೈದ್ರು. ಇಬ್ರು ಲವ್ ಮ್ಯಾರೇಜ್ ಆದದ ಅರೇಂಜ್ ಮ್ಯಾರೇಜ್ ಆದದ? ನಾನು ಮ್ಯಾರೇಜ್ ಅಲ್ಲ. ಇಲ್ಲ ನಾನು ನನ್ನ ಸ್ಟೋರಿ ಹೇಳ್ಬೇಕು. ನಾನು ಸ್ಟೋರಿ ಹೇಳ್ತೀನಿ ಬರ್ರಿ. ಇನ್ನೊಂದ್ ದಿವಸ ಹೇಳಿ ಅಮ್ಮ, ಇನ್ನೊಂದ್ ದಿವಸ ಹೇಳಿ. ಓಕೆ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.